ತಿಕ್ಲೋ ಸಿಟಿ ಇಲ್ಲ, ತಿಕ್ಲೋ ಜಾಸ್ತಿ ಆಗೈತೆ ನೋಡಿ. ಇದನ್ನ ಇವನ್ ಮಾಡಿದ್ ನನ್ಗೆ ಹಾಕ್ಬಿಡ್ತೀನಿ. ನಾನು ಮಾಡೋದಂತೆ ಇವಳೇ ಮಾಡ್ಕೊಂಡ್ಬಿಟ್ಟು ಜಗಳ ಮಾಡ್ಕೊಂಡು ನನ್ನ ಮೇಲೆ ಹಾಕ್ತಾಳೆ. ಇವನೇ ಹೇಳು. ಇಲ್ಲಿ ಕಂಟ್ರಿ ಸ್ಟುಡಿಯೋ ಗೇಟ್ ಹತ್ರ ಅವಾಗ ಸ್ಟಾರ್ಟಿಂಗ್ ಬಂದಾಗ ಬೆಂಗಳೂರಿಗೆ ನಮಗೆ ಆಸೆ ನೋಡ್ಬೇಕು ಒಳಗೆ ಈ ಶೂಟಿಂಗ್ ಹೆಂಗೆ ಮಾಡ್ತಿರ್ತಾರೆ, ಆರ್ಟಿಸ್ಟ್ಗಳು ನೋಡ್ಬೇಕು ಅಂತ ಆಸೆ. ಬಿಡ್ತೇನೆ ನಮ್ಮನ್ನು ಒಳಗೆ, ಸೆಕ್ಯೂರಿಟಿ ಗಾರ್ಡ್ ಇದ್ರು, ಬಿಡ್ತೇನೆ ಇರಲಿಲ್ಲ ನಮ್ಮನ್ನು ಒಳಗೆ ನೋಡೋಕ್ಕೆ. ಇವಾಗ ಯಾರು ಕೇಳೋದು. ಇವಾಗ ಏನಕ್ಕೆ ಹೋಗ್ತಿದ್ಯಾ ಅಲ್ಲಿ? ನಮ್ಮ ಸೀರಿಯಲ್ ಶೂಟಿಂಗ್ ನಡೀತಿದೆ, ಅಣ್ಣ ತಂಗಿದು. ಮಾತಾಡ್ಸ್ಕೊಂಡು ಬರ್ತೀನಿ. ಇಲ್ಲ ಹಿಂದೆ ಹೋಯ್ತೇನೋ? ಇಲ್ಲ ಮುಂದೆ. ನಮ್ಮ ಲೋಕಿ ಬ್ರೋ ಗಾಡಿ ಓಡಿಸ್ತಿದ್ ಸರಿ ಬ್ರೋ. ಇಲ್ಲಿ ಇಂಡಿಯನ್ ಆಯಿಲ್ ಬೇಡ. ನಾವ್ ಇಲ್ಲಿಗೆ ಬಂದು ಸ್ಕೂಲ್ ಬಸ್ ಹತ್ತಾ ಇದ್ವಿ ನೋಡಿ. ಕಂಠೀರವ ಸ್ಟುಡಿಯೋನ, ಕಂಠೀರವ ಸ್ಟುಡಿಯೋ ತಾನೇ ಇದು ಶೂಟಿಂಗ್ ಮನೆ. ಯಾವ್ದಾದ್ರು ಹಾಕ್ತಿರೋದು ಇದು ಕೋರ್ಟ್ ಸೀನ್ ಎಲ್ಲ ಆಗಿದೆಯಲ್ಲ. ಕೌಟುಂಬಿಕ ನ್ಯಾಯಾಲಯ ಇಲ್ಲೇ ಅದೇನೇನಾ? ಎಲ್ಲಿ ಅಲ್ಲೇ ನೋಡೋದು. ಅಲ್ಲಿಟ್ಟಲ್ಲ ಹೊಡಿ, ಅಲ್ಲಿಟ್ಟಲ್ಲ ಅಷ್ಟೇ. ಇಲ್ಲಿ ರೈಟ್ ಹೊಡೆದು ನಿಲ್ಸೋನೆ ಅಲ್ಲ. ಹೌದು, ಅದೇನಾ ಶೂಟಿಂಗ್ ಆಗ್ತಿರೋದು ಅವ್ರ. ಆಯ್ತಾ ಸರ್? ಮಾತಾಡ್ಸಿದ್ದೆ ಎಲ್ರು ಹೋಗೋಣ ಫ್ರೆಂಡ್ಸ್. ನಾವು ಇವೊಂದೊಂದು ಇವೆಂಟ್ದು ಮೀಟಿಂಗ್ ಇತ್ತು, ಅದಕ್ಕೆ ನಾವು ಎಲ್ಲಿಗೆ ಹೋಗಿದ್ವಿ? CB ರೋಡ್ಗೆ ಹೋಗಿದ್ವಿ. CBI ರೋಡಾ? ಅಲ್ಲಿಗೆ ಹೋಗಿದ್ವಿ. ನ್ಯೂ ಇಯರ್ ಇವೆಂಟ್ಗೆ 65 ಜನ ಬೋನ್ಸಸ್ ಹುಡುಗರುಗಳನ್ನ ಹಾಕ್ಸ್ಬೇಕಂತೆ. ಅದಕ್ಕೆ ಅದ್ರದ್ದು ಮೀಟಿಂಗ್ ಹೋಗಿದ್ವಿ ಬಕ್ರಾಮೆ. ಸೊ ಅದು ಮುಗಿಸ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಒಂದು ಕಂಟ್ರಿ ಸ್ಟುಡಿಯೋಗೆ ಹೋಗ್ತೀನಿ, ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಿ ನಮ್ಮ ಅಣ್ಣ ತಂಗಿ ಸೀರಿಯಲ್ ಟೀಮ್ ಇದೆ ಅಂತಂದ, ಅದಕ್ಕೆ ಬಂದಿದ್ವಿ. ಆ್ಯಂಡ್ ಇವೆಂಟ್ಸ್ ಎಲ್ಲ ಇದ್ರೆ ಹೇಳಿ ಫ್ರೆಂಡ್ಸ್, ನಮ್ಮ ಹುಡುಗಂಗೆ ಬೌನ್ಸರ್ಸ್ಗಳನ್ನ ಹಾಕ್ತಾರೆ. ಬೌನ್ಸರ್ಸು, ಗನ್ಮ್ಯಾನು ಏನಾದ್ರು ಕಮೆಂಟ್ ಮಾಡಿ. ನಾವು ಅವ್ರಿಗೆ ಪರ್ಸ್ನಲ್ ಆಗಿ ಈ ಒಂದು ಬಿಸ್ನೆಸ್ ನಂಬರ್ ಇದೆ, ಆಫೀಸ್ ನಂಬರು, ಅದು ನಿಮಗೆ ಕಳಿಸ್ತೀನಿ. ಅವನ ಹತ್ರ ನೀವು ನಿಮ್ಮ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಓಕೆನಾ? ಹುಡುಗ ನನ್ನ ಲೋಕಿ ಬ್ರೋ ಅವರು. ಹಾಯ್ ನಿ ಬ್ರೋ. ಪೆಟ್ರೋಲ್ ಹಾಕ್ಸಿದ್ವಿ ಫ್ರೆಂಡ್ಸ್, ಅದೇ ವಿಡಿಯೋ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಟ್ವಿ. ಹೌದು, ಏನಕ್ಕೆ ಟೊಯ್ ಅಂತಿದೆ? ನಮ್ ಲೋಕಿ ಬ್ರೋ ಸೀಟ್ ಬೆಲ್ಟ್ ಹಾಕಲ್ಲ, ಅದಕ್ಕೆ ಟೊಯ್ ಅಂತಿದೆ. ಮನೆ ಹತ್ರ ಹೋಗಿ ನಿಲ್ಸೋವರೆಗೂ ಯಾವತ್ತೂ ಸೀಟ್ ಬೆಲ್ಟ್ನ ಮೇಂಟೈನ್ ಮಾಡಬೇಕು. ಸೀಟ್ ಬೆಲ್ಟು, ಗಾಡಿ ಓಡಿಸ್ಬೇಕು, ಹೆಲ್ಮೆಟು ಎರಡನ್ನೂ ಮೇಂಟೈನ್ ಮಾಡುವಾಗ ಯಾವತ್ತು ಹೆಲ್ಮೆಟ್ ಹಾಕ್ತೀವಿ. ಸೀಟ್ ಬೆಲ್ಟ್ ಹಾಕಲ್ಲ ಆದ್ರೆ ಅಲ್ವಾ ಬ್ರೋ? ಗಾಡಿ ಓಡಿಸಲ್ಲ. ನೋಡಿ, ಇದನ್ನ ಇವನ್ ಮಾಡಿದ್ ನನ್ಗೆ ಹಾಕ್ಬಿಡ್ತೀನಿ. ನಾನು ಮಾಡೋದಂತೆ ಇವಳೇ ಮಾಡ್ಕೊಂಡ್ಬಿಟ್ಟು ಜಗಳ ಮಾಡ್ಕೊಂಡು ನನ್ನ ಮೇಲೆ ಹಾಕ್ತಾಳೆ. ಇವನೇ ಮಾಡಿದ್ದು ಫ್ರೆಂಡ್ಸ್, ಇವನ್ಗೋಸ್ಕರನೇ ಮಾಡ್ಕೊಂಡಿದ್ದು ನಾನು. ಉರಿತಿದ್ದೆ ಆದ್ರೆ ಈಗ ಹೆಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಹೇಳಿ ನಾನಂತೆ ನಾನು ಇವಳು ಮಾಡ್ಕೊಂಬಿಟ್ಟು ಅದು ಏನು ಕೈಯೆಲ್ಲ ಪರ್ಚ್ಕೊಂಡಿರೋದು ನೋಡಮ್ಮ. ರೈಟ್ ಹೇಳ್ಬಿಟ್ಟು ಈಗ ಕಾರ್ ವಾಶ್ ಮಾಡ್ಸಕ್ ಬಂದಿದೀವಿ. ಎಷ್ಟಾಗುತ್ತೆ ಕೇಳೋ ನೀರು? ಕೇಳು ಎಷ್ಟು ಅಂತ. ಎಷ್ಟು ಬ್ರೋ? ಹೇಳ್ಬಿಟ್ಟು ನೀರು. ಹುಷಾರು, ಕಾರ್ ವಾಶ್ ಬಿಟ್ಟಿದ್ ಬ್ರೋ. ಕೀನ ಕಾರ್ ಒಳಗಡೆ ಬಿಟ್ಟಿದ್ದೀರಾ? ಲಾಕ್ ಆಗ್ಬಿಡುತ್ತೆ, ಓಪನ್ ಆಗಲ್ಲ. ಇಳಿಸಿರ್ಲಿಲ್ಲ ಅಂತಿದ್ರೆ ಓಪನ್ ಆಗುತ್ತೆ ನೋಡು. ಬೇಡ, ಈರುಳ್ಳಿ ಹಾಕ್ತೀನಿ ಸ್ವಲ್ಪ ಹಾಕಿದ್ದಾರೆ. ಪೆಪ್ಪರ್, ಈರುಳ್ಳಿ, ಇದು ಉಪ್ಪು ಇದಾಕಿ ಸ್ವಲ್ಪ ಜಾಸ್ತಿ ಅಷ್ಟೇ. ಪೆಪ್ಪರ್
ಕಾಲದಲ್ಲಿ ಈ ಥರ ಎಲ್ಲ ತಿಂತಾ ಇರಲಿಲ್ಲಪ್ಪ. ಅಲ್ವಾ ಬ್ರೋ? ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ತಿಂತಾ ಇರಲಿಲ್ಲ. ಇವಾಗ ಡ್ರೈ ಗೋಬಿನೇ ನೀಟಾಗಿ ಗೋಬಿ ಮಾಡಿಸ್ಕೊಂಡು ತಿಂತಿದ್ರು. ರೆಸ್ಪಾನ್ಸಿಬಿಲಿಟೀಸ್ ಇಲ್ವಾ ನಿನಗೆ? ಓಕೆ, ನೀನು ಅಲ್ಲೋಗಿ ಕ್ರಾಸ್ ಮಾಡ್ಕೊಂಡು ಅಲ್ಲೋಗಿ ನಿಂತ್ಕೊಂಬಿಟ್ಟು ಬಾ ಅಂತಂದರೆ ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ವಾ? ಬ್ಯಾಂಕ್ ಅಲ್ಲಿಗೆ ಹೋಗ್ಬಿಟ್ಟು ಬಾ ಅಂತ ಕರೀತಾನೆ ಫ್ರೆಂಡ್ಸ್ ಇವನು. ನಾನು ಅಲ್ಲಿ ಒಳಗಡೆ ಇದ್ದೀನಿ, ಅಂಗಡಿ ಒಳಗಡೆ. ನಮ್ಮದು ಕಾರ್ ವಾಶ್ ಮಾಡಿಸ್ತೀವಿ. ಏನು ಚಿನಿಮ ಹಿಂಗೆ ಇಟ್ಬಿಟ್ಟವ್ರೆ ನಮ್ಮ ಕಾರ್ನ. ಕೆಳಗೆ ವಾಶ್ ಮಾಡ್ತೀವಿ, ಫುಲ್ ವಾಶ್ ಮಾಡಿಸ್ತೀವಿ. ಬಾಡಿ ವಾಶ್, ಫುಲ್ ಬಾಡಿ ವಾಶ್. ನಾಳೆ ಟ್ರಿಪ್ಪಿಗೆ ಹೋಗ್ತಿತ್ತವನೆ, ಮತ್ತೇನಕ್ಕೆ ವಾಶ್ ಮಾಡಿಸ್ತಿದ್ಯಾ? ಮತ್ತಲ್ಲಿ ಗಲೀಜಾಗಲ್ವಾ? ಬಂದ್ಮೇಲೆ ವಾಶ್ ಮಾಡಿಸ್ಕೊಬೋದಿತ್ತು ತಾನೆ? ಬಂದಮೇಲೆ ಇವಾಗ ನಾವು ಆಚೆ ಹೋಗ್ತಿದ್ವಿ ಅಂತ ಸ್ನಾನ ಮಾಡ್ಕೊಂಡು ಆಚೆ ಹೋಗೋದು ಗಲೀಜಾಗೋದು. ಆಚೆ ಹೋಗೋದು ಬಾಡಿ ಧೂಳೋದು ಗಲೀಜಾಗೋದು. ಅಲ್ಲಿಂದ ಬಂದ್ಮೇಲೆ ವಾಶ್ ಮಾಡಿಸ್ಬೋದಿತ್ತು, ಸುಮ್ಮನೆ ವೇಸ್ಟು. ನೀಟಾಗಿರ್ಬೇಕಮ್ಮ ಗಾಡಿ ಒಳಗಡೆ ಎಲ್ಲ, ಅವಾಗಿಂದನೇ ಚಂದ. ಒಂದು ಟೈಮ್ನಲ್ಲಿ ನಾನು ಕಾಲೇಜ್ಗೆ ಹೋಗಿ ಕಾಲೇಜಿಂದ ಮನೆಗೆ ಬರ್ತಿದ್ದಂಥ ಬಸ್ಸಿದು, ಸ್ಕೂಲು ಕಾಲೇಜು ಎಲ್ಲ ನಮ್ಮ ಲಗ್ಗೆರೆ ಬಸ್. ಕಾರ್ ವಾಶ್ ಮಾಡಿಸಾಯ್ತು ಫ್ರೆಂಡ್ಸ್. ಈಗ ಮನೆ ಸೀಟ್ ಬೆಲ್ಟ್ ಫ್ರೆಂಡ್ಸ್, ಇದನ್ನ ನಾನೇ ಮಾಡ್ಕೊಂಡಿದ್ದು. ನನಗೆ ಆಂಗ್ಸೈಟಿ ಜಾಸ್ತಿ ಆಗ್ಬಿಟ್ಟಿದೆ. ತಿಕ್ಲೋ ಜಾಸ್ತಿ ಆಗೈತೆ. ಸ್ಟೇಟ್ಮೆಂಟ್ ನನ್ನ ಮೆಂಟಲ್ ಹೆಲ್ತ್ ಹೇಗಿದೆ ಅಂತ ನನಗೆ ಅಷ್ಟೇ ಗೊತ್ತು. ಅರ್ಥ ಆಗಲ್ಲ ಯಾರಿಗೂ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಆಲ್ರೆಡಿ ಒಂದು ಡಿಪ್ರೆಷನ್ ಹೊಡಿ ಬಂದಿದ್ದೀನಿ. ಈಗ ಅಗೇನ್ ನನಗೆ ಹಂಗೆ ಆಗ್ತಾ ಇದೆ. ನನಗೆ ಅದು ನಾನು ಮೊದಲೇ ಫೀಲ್ ಮಾಡಿರೋದ್ರಿಂದ ನನಗೆ ಅದು ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ತಿದೆ. ಹಾಗಾಗಿ ನಾನೇ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಳ್ಳಿಲ್ಲ ಅಂತಂದರೆ ಹಂಗಾಗುತ್ತೆ ಅಂತಂದಿದ್ದು, ನಾನು ಹಂಗೆ ಮಾಡ್ಕೋತೀನಿ ಅಂತಂದಿಲ್ಲ. ಯಪ್ಪ, ಹಂಗಾಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ಜೊತೆಗೆ ಸ್ವಲ್ಪ ನಮ್ಮನ್ನ ಹಿಂಗೆ ನೋಡ್ಕೊಳ್ಳೋರಿದ್ರೆ ಆಗಲ್ಲ. ಹಂಗೆಲ್ಲ ಯಾರಾದ್ರೂ ಒಬ್ರು ಎಮೋಷ್ನಲ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಬೇಕು. ಯಾಕಂದ್ರೆ ಇವಾಗ ನೋಡಿ, ಇವಾಗ ನಾನೇ ತುಂಬಾ ಬ್ಯುಸಿಯೆಸ್ಟ್ ಹುಡುಗಿ ಆಗಿದ್ದೆ. ಮನೆಗೆ ಬರ್ತಿದ್ದೆ ಲೇಟಾಗಿ, ಕೆಲಸ ತುಂಬಾ ಇರ್ತಿತ್ತು. ಕೆಲಸದ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಹೋಗ್ತಿತ್ತು. ಈಗ ಖಾಲಿ ಕೂತಿದ್ದೀನಿ ಮನೆಯಲ್ಲೇ ಇದ್ದೀನಿ. ಬೇರೆ ಏನಾದರೂ ಕೆಲಸ ಹುಡುಕ್ತಾ ಇದ್ದೀನಿ. ನನಗೆ ಸ್ವಲ್ಪ ನನ್ನ ಅದರಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ. ಇವರೆಲ್ಲ ಬೇಡ, ನೀನು ಅಲ್ಲಿ ಹೋಗೋದು, ಯೂಟ್ಯೂಬ್ ಮಾಡು ಅಂತಿದ್ದಾರೆ. ಏನು ಒಂದು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಇನ್ನು ಖಾಲಿನೇ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ. ಮೊದಲು ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ನಮ್ಮಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲಿಲ್ಲ. ಈಗ ಮಾಡಿರೋದ್ರಿಂದ ಅವರು ಅದು ಆಬ್ವಿಯಸ್ಲಿ ಇರುತ್ತೆ ಅಲ್ವಾ, ಇವಳು ಏನು ಮಾಡ್ತಿದ್ದಾಳೆ, ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಏನು ಮಾಡ್ತಾಳೆ ಇವಳು ಅಂತ ಇರುತ್ತಲ್ಲ, ಅದಕ್ಕೆ ಅವರು ಏನೋ ಒಂದು ಮಾತಾಡ್ತಾರೆ ಕೂಗ್ದಲ್ಲಿ. ಸೊ ಅದರಿಂದಾಗಿ ನನಗೆ ತುಂಬ ಟಾರ್ಚರ್ ಅನ್ನಿಸ್ತಾ ಇದೆ. ಅದು ಯಾರಿಗೂ ಅರ್ಥ ಆಗಲ್ಲ. ಮತ್ತು ಇವನದು ಸ್ವಲ್ಪ ನೆಗ್ಲೆಕ್ಟಾಗಿ ಮಾತಾಡ್ಬಿಟ್ರೆ ನನಗೆ ಎಮೋಷನ್ಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ನನಗೆ ಬೇಜಾರಾಗುತ್ತೆ ಅವಾಗ. ಹಾಗೆ ಹಿಂಗೆ ಮುಚ್ಚುಚ್ಚೋಕೆ ಮಾಡ್ತಿರ್ತೀನಿ. ಏನು ಮಾಡೋದು? ನೋ ಆನ್ಸರ್, ನೋ ಕಮೆಂಟ್. ನಾನೇ ಸರಿ ಹೋಗ್ಬೇಕು. ಪ್ರಾಬ್ಲಮ್ ನನ್ನಲ್ಲೇ ಇದೆ, ನನ್ನ ಒಳಗಡೆನೇ ಇದೆ ಪ್ರಾಬ್ಲಮ್. ನಾನೇ ಪ್ರಾಬ್ಲಮ್. ಮಾತಾಡ್ಬೇಡ ಬಂಗಾರ. ನನ್ನ
ತುಂಬ ವೀಕ್ ಇದೆ. ಹಿಂಗೆಲ್ಲ ಮಾತಾಡ್ಬಿಟ್ರೆ ನಾನು ಹೆಂಗೆ ತಡ್ಕೊಳ್ಳಿ? ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಏನಾಗ್ತಿದೆ ಅಂತ. ನನಗೆ ಗೊತ್ತಾಗ್ತಿಲ್ಲ ಅಂದರೆ ಯಾರಿಗೆ ಅರ್ಥ ಆಗ್ತಿದೆ? ಓಕೆ ಬಾಯ್ ಫ್ರೆಂಡ್ಸ್. ನೋಡ್ಕೊಂಬರೋಣ. ಇದೇನಣ್ಣ ಗಾಡಿ ಮೇಲೆ ಬರ್ತೀರಣ್ಣ? ನೋಡಿ ಇವನಿಗೇನು ಕೇರಿಲ್ಲ ನನ್ನ ಬಗ್ಗೆ. ನಾನು ಇದೀನಿ ನಿನಗೆ ಸುಮ್ಮನೆ ಬಂಗಾರ. ನಾನು ಫ್ರೆಂಡ್ಸ್ ಬೈತಾನೆ ನೀವು. ನಿನ್ನ ಅಕ್ಕ ಏನಾದರೂ ಇದ್ದಿದ್ರೆ ಚೆನ್ನಿಮ್ಮ ನಡಪ ನೋಡ್ಕೊಂಡು ಮದುವೆ ಮಾಡಿಸ್ಬಿಡ್ತಿದ್ದೆ. ಓಕೆ ಮನೆಗೆ ಬಂದ್ವಿ, ಹಿಂಗಿದೆ. ಆಮೇಲೆ ನೀವು ತಪ್ಪಾಗಿರೋನು ಅನ್ಕೊಂಬೇಡಿ, ಏನಿಲ್ಲ. ನನಗೆ ಸ್ವಲ್ಪ ಆಂಗ್ಸೈಟಿ ಇಶ್ಯೂಸ್ ಆಗಿದೆ ಅಷ್ಟೇ. ಸ್ವಲ್ಪ ಒಂದು ಸೈಕಾಲಜಿಸ್ಟ್ ಹತ್ರ ಹೋಗಿ ಬರಬೇಕು, ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನಾನು ಸ್ವಲ್ಪ ಬ್ಯುಸಿ ಆಗಬೇಕು. ಎರಡಲ್ಲಿ ಏನಾದರೂ ಒಂದು ಮಾಡಬೇಕು. ಬಿಜಿ ಆದರೆ ಇವಳು ಬಿಜಿ ನಾನು ಬಿಟ್ಟು ಹೋಗ್ಬಿಡ್ತಾಳೆ. ಅದಂತೂ ನಿಜ. ಏನು ಮಾಡಲಿ ನಾನು? ಮುಚ್ಕೊಂಡು ಏನು ಮಾಡಿದೆ ಅದನ್ನೇ ಮಾಡು ಡೈಲಿ. ನಂಗೆ ಆಗ್ತಿಲ್ಲ. ನನಗೆ ಏನಾಗ್ತದ? ನಾನು ಕೆಲ್ಸಕ್ಕೆ ಹೋಗ್ಬೇಕು. ನಾನು ಹೋಗು. ಫ್ರೆಂಡ್ಸ್ 6:59 ಆಗಿದೆ. ಮನೆಗೆ ಕರ್ಕೊಂಬಂದುಬಿಟ್ಟಿದ್ದಾನೆ. ಆವಾಗಲೇ ಬಂದ್ವಿ ಮನೆ ಹತ್ರ. ಮತ್ತೆ ಸುಮ್ಮನೆ ಹಂಗೆ ಒಂದು ಹೊರಗಡೆ ಒಂದು ರೌಂಡ್ ಹೋದ್ವಿ ಮಾತಾಡಿಕೊಂಡು. ಈಗ ಮತ್ತೆ ಮನೆ ಹತ್ರ ಬಂದಿದ್ದೀವಿ. ಬಾಯ್ ಚಿನಿಮಾ, ಲವ್ ಯು. ಟಾಟಾ ಚಿಯೋ. ಫ್ರೆಂಡ್ಸ್ ನಾನು ಇವಾಗ ಮಲ್ಕೊತಾ ಇದ್ದೀನಿ. ವಿಡಿಯೋ ಎಡಿಟ್ ಮಾಡ್ತಿದ್ದೆ. ನಾವು ಸಕಲೇಶ್ಪುರಕ್ಕೆ ಹೋಗೋ ಪ್ಲ್ಯಾನ್ ಇತ್ತು, ಅದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಅಲ್ಲಿ ರೆಸಾರ್ಟ್ ಅವ್ರದ್ದು ಕಸಿನ್ ಅವರು ಹಾರ್ಟ್ ಅಟ್ಯಾಕಿಂದ ತೀರ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಅದಕ್ಕೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ವಲ್ಲ, ಮತ್ತು ಯಾರೂ ಫ್ರೀ ಇಲ್ಲ. ನೆಕ್ಸ್ಟು ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ, ಡಿಸೆಂಬರ್ ಆಗಿರೋದ್ರಿಂದ ಎಲ್ಲರೂ ಬ್ಯುಸಿ ಇದ್ದಾರೆ. ನಾಳೆ ಒಂದಿನ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ರಿಂದ ಮುತ್ತತ್ತಿಗೆ ಹೋಗಿ ಅಲ್ಲಿ ಸ್ವಲ್ಪ ಕುಕ್ಕಿಂಗ್ ವ್ಲಾಗ್ಸ್ಗಳನ್ನ ಆಮೇಲೆ ಒಂದು ಚಾಲೆಂಜ್ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಗೂಪ್ಸ್ ಹಾಗೂ ನಿಸರ್ಗ ಬರ್ತಿದ್ದಾರೆ. ಅಂದರೆ ನಮ್ಮ ಜೊತೆಗೆ ನಾವು ಹೊರಟಿರ್ತೀವಿ, ಅವರು ಒಂದು 9:30 10 o'clock ಇಲ್ಲಿ ಹೊರಡ್ತಾರೆ. ನಾವು ಒಂದು ಇಲ್ಲಿ 7 o'clock ಹೊರಡೋಣ ಅಂತಿದ್ದೀವಿ. ಇವಾಗ ಹೋಗಿ ಮಲ್ಕೊತೀನಿ. ಬೆಳಿಗ್ಗೆ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಬೆಳಿಗ್ಗೆ ಮೇ ಬಿ ಎಂಡ್ ಮಾಡಿ ಮತ್ತೆ ಹೊಸ ವ್ಲಾಗ್ನ ಶುರು ಮಾಡ್ತೀನಿ. ಸೊ ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತಾಯಿದ್ದೀನಿ ಈಗ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಬಾಯ್ ಟಾಟಾ ಸಿ ಯು. ಹೊರಟಿದ್ದೀವಿ ಗಾಯ್ಸ್. ಇವು ನಮ್ಮ ಬಿರಿಯಾನಿ ವ್ಲಾಗ್ ನೋಡ್ತಾವನೆ. ಆ್ಯಂಡ್ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡೆ. ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡ ಯಾ ಏನಾಗೈತೆ? ಏನಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಪೀರಿಯಡ್ಸ್ ಆಗಿದೆ, ಹೊಟ್ಟೆ ನೋವು ಅಂತಿದ್ದೆ. ಹೇಳೇ ಇಲ್ಲ, ಬಂದ್ಬಿಟ್ಟು ಅವನಿಗೆ ಡಾರ್ಕ್ ಚಾಕ್ಲೇಟ್ ತಗೊಂಡು ಗೂಗಲ್ ಚೆಕ್ ಮಾಡಿದೆ, ಇದರ ಕಮ್ಮಿ ಆಗುತ್ತೆ ಹೊಟ್ಟೆ ನೋವು ಅಂದರು. ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ತಾನೇ ನೀನು? ಈಗ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಮತ್ತು ಅವಾಗಲೇ ಏರ್ಪೋರ್ಟ್ ರೋಡ್ಗೆ ಹೋಗ್ತಿದ್ದೀನಿ ಅಂತಂದೆ. ಸರ್ಪ್ರೈಸ್ ಕೊಡೋಣ. ನೀನು ಥ್ಯಾಂಕ್ ಯು. ವೆಲ್ಕಮ್. ಲವ್ ಯು. ಲವ್ ಯು ಟು.